ಬೆಸ್ಕಾಂ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಲೈನ್ ಮ್ಯಾನ್ ಬಲಿ. ಬೆಸ್ಕಾಂ ಕಚೇರಿ ಮುಂದೆ ಸಾರ್ವಜನಿಕರ ಪ್ರತಿಭಟನೆ. ಬೆಸ್ಕಾಂ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಲೈನ್ ಮ್ಯಾನ್ ಬಲಿಯಾಗಿದ್ದು, ಕ್ರಮಕ್ಕೆ ಒತ್ತಾಯಿಸಿ ಬೆಸ್ಕಾಂ ಕಚೇರಿ ಮುಂದೆ ಸಾರ್ವಜನಿಕರು ಪ್ರತಿಭಟಿಸಿ ಆಕ್ರೋಶ ಹೊರಹಾಕಿದ ಘಟನೆ ತಿಪಟೂರಿನಲ್ಲಿ ನಡೆದಿದೆ. ಹೌದು, ತಿಪಟೂರು ತಾಲೂಕಿನ ಚೌಡ್ಲಾಪುರ ಗ್ರಾಮದ ಬಳಿ ಟಿಸಿ ಅಳವಡಿಸುವ ವೇಳೆ ವಿದ್ಯುತ್ ಶಾಕ್ ತಗುಲಿ ಕೆಳಗೆ ಬಿದ್ದು ಲೈನ್ ಮ್ಯಾನ್ ಮೃತಪಟ್ಟಿದ್ರು. ಕಲ್ಲುಶೆಟ್ಟಿಹಳ್ಳಿ ಗ್ರಾಮದ 26 ವರ್ಷದ ಮನು ಎಂಬ ಲೈನ್ ಮ್ಯಾನ್ ಸಾವನ್ನಪ್ಪಿದ್ರು. ಮೃತ ದೇಹವನ್ನ ತಿಪಟೂರು ತಾಲೂಕು ಆಸ್ಪತ್ರೆಗೆ ರವಾನಿಸಿ ಮರಣೋತ್ತರ ಪರೀಕ್ಷೆಯನ್ನ ನಡೆಸಲಾಗಿತ್ತು. ಇನ್ನು ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಇನ್ನು ಟಿಸಿ ಬದಲಾಯಿಸುವ ಸಂದರ್ಭದಲ್ಲಿ ಬೆಸ್ಕಾಂ ಅಧಿಕಾರಿಗಳು ಲೈನ್ ಕ್ಲಿಯರ್ ನೀಡದೆ ಕರ್ತವ್ಯಕ್ಕೆ ನಿಯೋಜಿಸಿದ್ರು. ಇದರಿಂದಲೇ ಲೈನ್ ಮ್ಯಾನ್ ಸಾವನ್ನಪ್ಪಿದ್ದಾರೆ ಎಂದು ಸಾರ್ವಜನಿಕರು ಆರೋಪಿಸಿದ್ರು. ಬೆಸ್ಕಾಂ ಕಚೇರಿ ಮುಂದೆ ಜಮಾಯಿಸಿ ಅಧಿಕಾರಿಗಳ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ಹೊರಹಾಕಿದ್ದಾರೆ. ಇನ್ನು ಸಾವಿಗೆ ಕಾರಣರಾದವರನ್ನ ಕೂಡಲೇ ಕೆಲಸದಿಂದ ವಜಾಗೊಳಿಸಬೇಕು, ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡಲಾಗುವುದೆಂದು ಎಚ್ಚರಿಕೆಯನ್ನ ನೀಡಿದ್ದಾರೆ. ಯಾಕೆ ಮಾರ್ಗ ಮುಕ್ತತೆ ಕೊಡಲಿಲ್ಲ? ಲೋಡ್ ಶೆಡ್ಡಿಂಗ್ ಮುಗಿದ ಮೇಲೆ ಕೆಲಸ ಮಾಡಿ ಅಂತ ಹೇಳಿದ್ರಾ? ಈಗ ಇವತ್ತು ಮನು ಅನ್ನೋ ವ್ಯಕ್ತಿ ಸತ್ತೋಗಿದ್ದಾನೆ. ಆತ ಏನು ಹೇಳಕ್ಕಾಗಲ್ಲ ಅಂತ ಹೇಳಿ ಇವ್ರು ಎಲ್ಲ ಒಂದ್ ಕಡೆ ಕೂತ್ಕೊಂಡು ಇವ್ರಿಗೆ ಬೇಕಾದಂಗೆಲ್ಲ ಸ್ಟೇಟ್ಮೆಂಟ್ಗಳು ಕೊಟ್ಟು ನಾವು ಒಪ್ಪಲ್ಲ, ಅವ್ರು ಬರ್ಬೇಕಿಲ್ಲಿ, ಎಲ್ಲರ ಮುಂದೆ ಅವರು ಏನಲ್ಲಿ ನಡೀತು ಅನ್ನೋದನ್ನ ತಿಳಿಸ್ಬೇಕು. ಅದಕ್ಕೆ ಸಮಂಜಸವಾಗಿ ಎಲ್ಲ ಮಾಹಿತಿಗಳನ್ನ ಕಲೆ ಹಾಕ್ಬೇಕು. ಕಲೆ ಹಾಕಿ ಏನು ಪೊಲೀಸ್ ಕಂಪ್ಲೇಂಟ್ ಮಾಡಿದ್ಮೇಲೆ ನಾವು ಆ ಬಾಡಿನ ಮೇಲಕ್ಕೆ ಎತ್ತೀವಿ. ಅಲ್ಲೇವರೆಗೂ ಯಾವುದೇ ಕಾರಣಕ್ಕೂ ಆ ಬಾಡಿನ ನಾವು ತಗೊಂಡೋಗಲ್ಲ. ಇದು ನಮ್ಮಲ್ಲಿ ನಾವೊಂದು ನಿರ್ಣಯ ಮಾಡ್ಕೋಬೇಕು. ಇದನ್ನ ತಿಳ್ಕೊಳ್ಳಿ. ಯಾಕೆಂದ್ರೆ ಇವತ್ತು ಒಂದು ಕುಟುಂಬಕ್ಕೆ ಇವರು ಸೇಫ್ ಆಗೋದಕ್ಕೆ ಈಗ ಈ ಹಿಂದೆ ಒಂದು 15 ದಿನದಿಂದ ಒಂದು ಚಿಕ್ಕನಹಳ್ಳಿಯಲ್ಲಿ ಒಂದು ಅವಘಡ ಸಂಭವಿಸಿದೆ. ಏನು ಪ್ರತಿಯೊಂದು ಕುಟುಂಬಗಳಿಗೂ ಇದೇ ತರ ಅನ್ಯಾಯ ಆಗ್ತಾ ಇದ್ರೆ ಇವತ್ತು ಬೀದಿ ಬರುವಂತ ಸಂದರ್ಭ ಇದೆ. ಯಾಕೆಂದ್ರೆ 1.5 ವರ್ಷ ಹತ್ರ ಮದುವೆ ಆಗಿ ಇವತ್ತು ಗರ್ಭಿಣಿ ಹೆಂಡತಿ ಇವತ್ತು ಮಗು ತಂದೆ ಮುಖ ನೋಡಂಗಿಲ್ಲ. ಆಕೆ ಇನ್ನು ಜೀವನ ಪರ್ಯಂತ ನೋವಿನಲ್ಲಿ ಕೊರಗಬೇಕು. ಈ ತರ ಆಗ್ತಾ ಇದೆ. ಇದು ಯಾರಿಂದ ನಿರ್ಲಕ್ಷ್ಯತೆ ಅಧಿಕಾರಿಗಳಿಂದ. ಒಂದು ಇವತ್ತು ಅಧಿಕಾರಿಗಳು ಇವತ್ತು ಎಲ್ಲರನ್ನು ಸೇಫ್ ಗಾರ್ಡ್ ಅವ್ರಿಗವ್ರೆ ಸೇಫ್ ಗಾರ್ಡ್ ಆಗಕ್ಕೆ ಹೋಗ್ತಾ ಇದಾರೆ. ಅವ್ರಿಗವ್ರೆ ಉಳ್ಕೊಳ್ಳಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಇವತ್ತು ಏನು ಪ್ರಾಣ ಕಳ್ಕೊಂಡು ಇವಪ್ಪ ಸ್ಪೈನಲ್ ಕಾರ್ಡು ಇದನ್ನ ಕಳ್ಕೊಂಡು ಇವತ್ತು ವೀಲ್ ಚೇರ್ ನಲ್ಲಿ ಓಡಾಡ್ತಿದ್ದಾನೆ. ಇವತ್ತು ಅವನ ಕುಟುಂಬ ಕಣ್ಣೀರಲ್ಲಿ ಕೈ ತೊಳಿತಾ ಇದೆ. ಇವತ್ತು ಅದನ್ನ ಯಾರು ಪ್ರಶ್ನೆ ಮಾಡಕ್ ಆಗ್ತಾ ಇಲ್ಲ. ಇವತ್ತು ಒಂದು ಇತಿಹಾಸ ಆಗ್ಬೇಕು. ಎಂಪ್ಲಾಯೀಸ್ ದುಡಿಯೋ ವರ್ಗ ಇವತ್ತು ಲೈನ್ ಮ್ಯಾನ್ಗಳಿದ್ದಾರೆ. ಇವತ್ತು ಇಲಾಖೆಗೆ ಅವ್ರು ಬೆನ್ನೆಲುಬು ಅಂತ ಲೈನ್ ಮ್ಯಾನ್ಗಳನ್ನ ಈ ತಿಂಗಳಲ್ಲೇನೆ ಸುಮಾರು 3 ಜನಕ್ಕೆ ಅಪಘಾತ ಆಗಿದೆ. ಇನ್ನು ಪ್ರತಿಭಟನೆ ಹೆಚ್ಚಾಗ್ತಿದ್ದಂತೆ ಸ್ಥಳಕ್ಕೆ ಪೊಲೀಸರು ಮಧ್ಯ ಪ್ರವೇಶಿಸಿ ಪ್ರತಿಭಟನಾಕಾರರನ್ನ ಸಮಾಧಾನಪಡಿಸುವ ಕೆಲಸ ಮಾಡಿದ್ರು. ಇನ್ನು ಇದೇ ವೇಳೆ ಬೆಸ್ಕಾಂನ ಸೋಮಶೇಖರ್ ಶಿವಲಿಂಗಸ್ವಾಮಿ, ಕೆಇಬಿ ಗುತ್ತಿಗೆದಾರರಾದ ಬಸವರಾಜು ಹೊಸಹಳ್ಳಿ, ಎಟಿ ಪ್ರಸಾದ್, ರೈತ ಸಂಘದ ಚನ್ನಬಸವಣ್ಣ ಸೇರಿ ಹಲವು ಮಂದಿ ಉಪಸ್ಥಿತರಿದ್ದರು. ಕಿರಣ್, ಪ್ರಜಾಶಕ್ತಿ ಟಿವಿ, ತಿಪಟೂರು.